ಮಿತ್ರರೇ ನಮಸ್ಕಾರ. ನಾವಿವತ್ತು ಮಿಥುನ ಲಗ್ನಕ್ಕೆ ಗುರುವಿನ ಒಂದು ಕರ್ಕಾಟಕ ಸಂಚಾರದ ರಿಸಲ್ಟ್ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಈ ರಿಸಲ್ಟ್ ನಿಮ್ಗೆ ಈ ವರ್ಷದ ತಕ್ಕ ಮಾತ್ರ ಅಪ್ಲೈ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ವರ್ಷ ಡಿಸೆಂಬರ್ ನಂತರ ಗುರು ಸಿಂಹಕ್ಕೆ ಹೊರಟೋಗ್ತಾನೆ. ಈ ಗುರು ಸುಮಾರು ಜೂನ್ 1 ಮತ್ತು 2ನೇ ತಾರೀಕಿನ ಆಸ್ಪಾಸ್ನಲ್ಲಿ ಕರ್ಕಾಟಕಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ನಮ್ಗೆ ಶನಿಯ ಒಂದು ಗೋಚಾರ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ ಗುರುವಿನ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಆದ್ರಿಂದ ಗುರು ಶನಿಯನ್ನು ಕೂಡ ಆಕ್ಟಿವೇಶನ್ಗೆ ತರ್ತಾನೆ. ಮಿಥುನ ಲಗ್ನಕ್ಕೆ ಗುರು 2 ಕೇಂದ್ರಗಳ ಅಧಿಪತಿ ಆಗ್ತಾನೆ. ಮುಖ್ಯವಾದಂತಹ ಕೇಂದ್ರ ಅಧಿಪತಿಯಾದಂತಹ ವಿವಾಹ ಮತ್ತು 10ನೇ ಮನೆ ಕೆರಿಯರ್ ಅಥವಾ ಬಿಸ್ನೆಸ್, ಈ ಮನೆಯ ಅಧಿಪತಿಯಾಗಿ 2ನೇ ಮನೆಯಲ್ಲಿ ಕುಳಿತುಕೊಂತಾನೆ. ಯೂಶುವಲ್ ಆಗಿ ನೋಡ್ತು ಅಂತ ಹೇಳಿದ್ರೆ 10ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ರಾಜಯೋಗ. ಅದು ಅಲ್ಲದೆ ಶನಿ ಅಷ್ಟಮ ಮತ್ತು ನವಮದ ಅಧಿಪತಿಯಾಗಿ 10ನೇ ಮನೆಯಲ್ಲಿ ಕುಳಿತುಕೊಂಡಿರೋದು ಕೂಡ ಒಳ್ಳೆಯ ಕಾಂಬಿನೇಷನ್. ಆದ್ರೆ ರಾಹು ಅಟ್ ದ ಸೇಮ್ ಟೈಮ್ 9ನೇ ಮನೆಯಲ್ಲಿ ಕುಳಿತುಕೊಂಡಿರೋದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ ಅಥವಾ ಕೆರಿಯರ್ ಅಲ್ಲಿ ನಿಮ್ಮ ಆನ್ಸೆಸ್ಟರ್ಸ್ ಅಥವಾ ನಿಮ್ಮ ಪೂರ್ವಿಕರು ಮಾಡಿದಂತಹ ಕರ್ಮಗಳು ಒಂದಿಷ್ಟು ಇಂಟರ್ಫಿಯರೆನ್ಸ್ ಆಗಿ ನಿಮಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಹುದು. ಆದ್ರೆ ಗುರು 2ನೇ ಮನೆಯಲ್ಲಿ ಕುಳಿತುಕೊಂಡಿರೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಮನಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕಷ್ಟ ಆಗುತ್ತೆ, ಬಟ್ ಆ ಕಷ್ಟವನ್ನ ನೀವು ಓವರ್ಕಮ್ ಮಾಡ್ತೀರಾ. ಓವರ್ಕಮ್ ಮಾಡಿದ ನಂತರ ನಿಮಗೆ ಎಲ್ಲಾ ನಿಮ್ಮ ಎಫರ್ಟ್ಸ್ ಹಣದ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಮೊದಲನೇದು. 2ನೇದು ಏನಂತ ಹೇಳಿದ್ರೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ನಿಮಗೆ ಕಂಟ್ರೋಲಿಗೆ ಬರುತ್ತೆ. ಮಿಥುನ ಲಗ್ನದವರು ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ 2ನೇ ಮನೆಯಲ್ಲಿ ಕರ್ಕಾಟಕ ಇರೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅವರ ಫುಡ್ ಹ್ಯಾಬಿಟ್ಸ್ ನಲ್ಲಿ ಏರಿಳಿತಗಳಿರ್ತವೆ. ಕೆಲವೊಮ್ಮೆ ಜಾಸ್ತಿ ತಿಂದು ಬಿಡ್ತಾರೆ, ಕೆಲವೊಮ್ಮೆ ತೀರಾ ಕಮ್ಮಿ ತಿಂದು ಬಿಡ್ತಾರೆ. ಈ ರೀತಿಯಾದಂತಹ ಏರಿಳಿತಗಳಿರೋದ್ರಿಂದ ಗುರು 2ನೇ ಮನೆಯಲ್ಲಿ ಕುಳಿತುಕೊಂಡಾಗ ಅವ್ರ ಡಯಟ್ ಹ್ಯಾಬಿಟ್ಸ್ ಬಹಳ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಚಾನ್ಸ್ ಇರುತ್ತೆ. ಮತ್ತು 3ನೇದಾಗಿ ಫ್ಯಾಮಿಲಿಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಮತ್ತು ಅಲ್ಲಿಂದ 6ನೇ ಮನೆ ಮತ್ತು 8ನೇ ಮನೆ 10ನೇ ಮನೆಯನ್ನ ಗುರು ನೋಡ್ತಾ ಇರೋದೇನ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮ್ಗೆ ನಿಮ್ಮ ತೊಂದರೆಗಳು ಇದುವರೆಗೂ ಏನಿದ್ವು ಅವೆಲ್ಲವುದನ್ನು ಕಡಿಮೆ ಆಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತೊಂದರೆಗಳಿತ್ತು ಅಂತ ಹೇಳಿದ್ರೆ ಇದು ಕ್ಲಿಯರ್ ಆಗುವಂತಹ ಚಾನ್ಸಸ್ ಅನ್ನು ಕೂಡ ತೋರಿಸುತ್ತೆ. ಬಟ್ ಅದೆಲ್ಲವುದನ್ನು ಮೊದಲು ಒಂದಿಷ್ಟು ಕಷ್ಟಗಳು ಬಂದು ಒಂದಿಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿ ಆನಂತರ ಸಾಲ್ವ್ ಆಗೋದನ್ನ ತೋರಿಸುತ್ತೆ.